ಸಹಜವಾದ ಎಚ್ಚರಿಕೆಯನ್ನು ಚೆನ್ನಮ್ಮನವರು ಕೊಡ್ತಾರೆ. ಆದರೆ ಮುಂದುವರೆದು ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅವರ ಜೊತೆಗೆ ದೆಹಲಿಯಲ್ಲೂ ಕೂಡ ಹೋಗಿ ಇರ್ತಾರೆ ಚೆನ್ನಮ್ಮ ಅವರು. ಆದರೆ ಈ ಎಲ್ಲ ಅಧಿಕಾರ ಯಾವಾಗ ಅವ್ರಿಗೆ ಗಂಡರಿಗೆ ಪ್ರಧಾನಮಂತ್ರಿ ಆಗೋ ಅವಕಾಶ ಬಂದಾಗಲೂ ಕೂಡ ಎಚ್ಚರಿಕೆಯ ಮಾತುಗಳನ್ನು ಗಂಡನಿಗೆ ಹೇಳಿರ್ತಾರೋ ಅದು ಅವ್ರಿಗೆ ಈ ಅಧಿಕಾರವನ್ನು ನೆಚ್ಚಿಕೊಂಡು ನಾವು ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನೋಭಾವ ಆಗಲೇ ಇತ್ತು ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಷ್ಟೇ. ಮುಂದುವರೆದು ಅವರು ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಸ್ಥಾನವನ್ನು ಹೋಯಿತು, ಪ್ರಧಾನಮಂತ್ರಿ ಆದರು, ಪ್ರಧಾನಮಂತ್ರಿ ಸ್ಥಾನವೂ ಹೋಯಿತು, ರಾಜಕೀಯದ ವನವಾಸ ಮತ್ತೆ ಶುರುವಾಯಿತು. ಆ ಎಲ್ಲ ಸಂದರ್ಭಗಳಲ್ಲೂ ಅವರು ಆ ಕಡೆ ಹಿಗ್ಗಲೂ ಇಲ್ಲ, ಈ ಕಡೆ ಕುಗ್ಗಲೂ ಇಲ್ಲ, ಎಲ್ಲವನ್ನು ಕೂಡ ಸಹಜವಾಗಿ ನಿಭಾಯಿಸ್ತಾ ಬಂದರು. ಮುಂದೆ ಮಗ ಮುಖ್ಯಮಂತ್ರಿ ಆಗೋದನ್ನು ಕಂಡರು. ಮಗ ಮುಖ್ಯಮಂತ್ರಿ ಆದಾಗ ಗಂಡ ಅಸ್ವಸ್ಥರಾಗಿ ತಲೆ ತಿರುಗಿ ಬಿದ್ದರು. ತೀರಾ ಒಂದೆರಡು ತಿಂಗಳುಗಳ ಕಾಲ ತೀರಾ ಅನಾರೋಗ್ಯ ಪೀಡಿತರಾಗ್ತಾರೆ ದೇವೇಗೌಡರು. ಆ ಸಂದರ್ಭದಲ್ಲಿ ಗಂಡನನ್ನು ಮಗುವಿನ ರೀತಿಯಲ್ಲಿ ಸಲಹುವಂಥದ್ದು ಚೆನ್ನಮ್ಮನವರು. ಆಗ ಗಂಡ ಹೆಂಡತಿ ಇಬ್ಬರೇ ಇದ್ದಂತಹ ಆ ಮನೆಯಲ್ಲಿ ಅವರನ್ನು ಭಾಳ ಕಷ್ಟಪಟ್ಟು ಅವ್ರನ್ನ ನೋಡಿಕೊಂಡು ದೇವೇಗೌಡರನ್ನ ಆರೋಗ್ಯ ಸುಧಾರಿಸೋಂಗೆ ನೋಡಿಕೊಂಡಿದ್ದು ಕೂಡ ಚೆನ್ನಮ್ಮನವರೇ. ಮುಂದೆ ಮಗನ ಆಡಳಿತವನ್ನು ನೋಡಿದ್ದಾರೆ. ಹಾಗೆಯೇ ಮಕ್ಕಳ ಆಡಳಿತದ ಬೇರೆ ಬೇರೆ ಹಂತಗಳನ್ನು ಗಮನಿಸಿದ್ದಾರೆ. ಕುಮಾರಸ್ವಾಮಿ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು. ಹಾಗೆಯೇ ಸೊಸೆ ಶಾಸಕಿಯಾದರು, ಇನ್ನೊಬ್ಬ ಸೊಸೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದರು, ಮತ್ತೊಬ್ಬ ಮಗ ಮಂತ್ರಿಯಾಗಿದ್ದಂಥದನ್ನು ನೋಡಿದರು. ಹೀಗೆ ಎಲ್ಲರ ಅಧಿಕಾರವನ್ನು ಇವೆಲ್ಲವನ್ನು ನೋಡಿದರೂ ಕೂಡ ಅವರ ಮನಸ್ಸಿನಲ್ಲಿ ಅದೇ ಸಹಜತೆ ಇತ್ತು, ಅದೇ ಸರಳತೆ ಇತ್ತು, ಅದೇ ಸ್ವಾಭಾವಿಕವಾಗಿ ವಿಚಾರಗಳನ್ನು ತೆಗೆದುಕೊಳ್ಬೇಕಾದಂಥದ್ರ ದೃಢತೆ ಇತ್ತು, ಬದ್ಧತೆ ಇತ್ತು ಮತ್ತು ಅದೇ ಸ್ವರೂಪದಲ್ಲಿ ಆ ಮನೆಯನ್ನು ನಿಭಾಯಿಸ್ತಾ ಬಂದಂಥವರು ಚೆನ್ನಮ್ಮ ಅವರು. ಚೆನ್ನಮ್ಮ ಈಗ ಬದುಕಿನ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ರಂಗನಾಥ ಸ್ವಾಮಿಯ ಸನ್ನಿಧಾನದ ಸಮೀಪದ ಆ ಬೆಟ್ಟದ ತಪ್ಪಲಿನಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ಉಳಿದ ಸಂಪ್ರದಾಯಗಳು ಈಗ ನಡೀತಾ ಇರುವಂಥದ್ದು ಅವರನ್ನು ಕಳಿಸ್ಕೊಡೋದಕ್ಕೆ ಬೇಕಾದಂತಹ ಸಂಪ್ರದಾಯಗಳು. ಸ್ವಾಮೀಜಿಯವರು ಅಲ್ಲೇ ಇದ್ದಾರೆ, ಅವರ ನೇತೃತ್ವದಲ್ಲೂ ಕೂಡ ಅಲ್ಲಿ ಪೂಜೆಗಳು ನಡೀತಾ ಇದ್ದಾವೆ. ಶಾಸ್ತ್ರೋಕ್ತವಾಗಿ ಅವರನ್ನು ಕಳಿಸ್ಕೊಡುವಂಥದ್ದು, ಆ ಮೂಲಕ ಸದ್ಗತಿ ಸಿಗಲಿ ಅನ್ನುವಂಥದ್ದು ಪ್ರತಿಯೊಬ್ಬರ ನಂಬಿಕೆ ಇದೆ. ಆ ನಂಬಿಕೆಯ ಪ್ರಕಾರ ಚೆನ್ನಮ್ಮನವರ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ಈಗ ನಡೀತಾ ಇದ್ದಾವೆ. ನಾವೀಗ ನೋಡ್ತಾ ಇರುವಂಥದ್ದು ಇದು ಮಾವಿನಕೆರೆಯ ಆ ಒಂದು ಪ್ರದೇಶದಲ್ಲಿ ಈಗಾಗಲೇ ನಡೀತಾ ಇರುವಂತಹ ಪೂಜೆಯ ವಿಧಿವಿಧಾನಗಳು. ಪೂಜಾ ವಿಧಿವಿಧಾನಗಳನ್ನು ಮುಗಿಸಿದ ನಂತರ ಈಗ ಅಂತ್ಯಕ್ರಿಯೆಯ ಅಂತಿಮ ಹಂತ ನೆರವೇರುತ್ತಿದೆ. ಇದು ಅವ್ರನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಮಲಗಿಸಿದ ನಂತರ ಅಲ್ಲೇ ಆ ಒಂದು ಸ್ಥಳದಲ್ಲೇ 3 ಸುತ್ತು ಸುತ್ತಬೇಕು. ಆ ಒಂದು ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿದ ನಂತರ ಈಗ ಸಮಾಧಿಯ ಕಡೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗ್ತಾ ಇದೆ. ಅವರ ಪಾರ್ಥಿವ ಶರೀರವನ್ನು ಸಮಾಧಿಯ ಕಡೆಗೆ ತೆಗೆದುಕೊಂಡು ಬಂದು ಈಗಾಗಲೇ ಪುರೋಹಿತರುಗಳ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಪೌರೋಹಿತ್ಯದಲ್ಲಿ ನಡೆದಿರುವಂತಹ ಪ್ರಕ್ರಿಯೆಗಳು ಅವೆಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದಾಗಿದೆ. ಪೂಜೆಗಳನ್ನು ಸಲ್ಲಿಸಿದ್ದಾಗಿದೆ. ಈಗ ಪಾರ್ಥಿವ ಶರೀರವನ್ನು ಒಂದು ಸಮಾಧಿಯಲ್ಲಿ